ಪ್ರಯತ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ನಾವಾಗಲೇ ಮಾತಾಡ್ತಾ ಇದ್ವಿ ಹಲಸಿನ ಎಲೆಗಳ ಬಳಕೆ ಪೂಜೆ ಪುನಸ್ಕಾರದಲ್ಲಿ ಹೇಗಿತ್ತು ಅಂತ. ವೈದಿಕದಲ್ಲಿ ಈ ಒಂದು ಪೂಜೆ ಪುನಸ್ಕಾರಕ್ಕೆ ಬಳಕೆ ಜಾಸ್ತಿ ಇತ್ತು, ಅದರ ಬಗ್ಗೆ. ಹೌದೌದು, ನೋಡಿ, ಒಂದು ಚಕ್ಕೆ ಹೋಮಕ್ಕೆ ಬಳಕೆ ಆಯಿತು, ಎಲೆ ಔಷಧಕ್ಕೆ ಬಳಕೆ ಆಯಿತು. ಆ ಎಲೆನ ಅಷ್ಟೇ ಅಲ್ಲ, ಊಟಕ್ಕೆ ಸಮೇತ ಬಳಕೆ ಮಾಡ್ತೀವಿ. ಸಾಮಾನ್ಯವಾಗಿ ಹೇಗೆ ಊಟಕ್ಕೆ ಅಂತಂದರೆ, ಹಿಂದೆ ಈಗೆಲ್ಲ ಮುತ್ತುಗದ ಎಲೆನ ಇದು ಊಟದ ಎಲೆ ಅಂತ ಮಾಡ್ತಿದ್ವಿ. ಕೆಲವೊಂದು ಸಂದರ್ಭದಲ್ಲಿ ಹಲಸಿನಲ್ಲೂ ಸಹ ದೊನ್ನೆಯನ್ನು ಮಾಡ್ತಕ್ಕಂಥದ್ದಿತ್ತು. ಹಲಸಿನ ಎಲೆಯನ್ನು ಜೋಡಿಸಿ ಕಡ್ಡಿನ ಇಟ್ಟು ಅದರೊಳಗೆ ಊಟ ಮಾಡಿದ್ದಂಥದ್ದು ಹಿಂದೆ ನಡೆದಿತ್ತು. ಆಮೇಲೆ ಕೆಲವೊಂದು ಕಡೆ ಈಗ ಮಲೆನಾಡು ಕರಾವಳಿ ಸೈಡಿಗೆ ಹೋದರೆ ಅಲ್ಲಿ ಹೆಚ್ಚಿಗೆ ಇದಿಲ್ಲ, ಯಾವುದು ಮುತ್ತುಗದ ಮರ ಸಿಕ್ಕೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಲಸಿನ ಬಳಸಬೇಕು. ಆದರೆ ಎಲೆನಲ್ಲಿ ಮೇಣ ಬರೋದಿಲ್ಲ, ಊಟಕ್ಕೆಲ್ಲ ಮೇಣ ಹೋಗುತ್ತಲ್ವ ಅಂತ ಅನಿಸ್ಬೋದು. ಆದರೆ ಎಲೆಯನ್ನು ಕಿತ್ತ ನಂತರ ಅದರೊಳಗೆ ಮೇಣ ಬರೋದಿಲ್ಲ, ಅದು ಒಂದು ಸರ್ತಿ ಡ್ರೈ ಆದಮೇಲೆ ಮತ್ತೆ ಬರೋದಿಲ್ಲ. ಸ್ತಂಭಕ ಗುಣ ಅಂತ ಅದರೊಳಗಿದೆ. ಇದು ಇನ್ನೊಂದು ಅರ್ಥದಲ್ಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಗೊತ್ತಾ? ಸಾಮಾನ್ಯವಾಗಿ ಈ ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಇದ್ದಂಥ ಪೇಷಂಟ್ಸ್ಗಳಲ್ಲಿ, ಆಮೇಲೆ ಹಿಮೋಫಿಲಿಯಾ ಅಂತ ಕರಿತೀವಲ್ಲ, ಅಲ್ಲಿ ಈ ಏನಾದ್ರು ಕೊಯ್ಕೊಂಡ್ಬಿಟ್ರೆ ರಕ್ತಸ್ರಾವ ಆಗ್ತಾನೇ ಇರುತ್ತೆ. ಬಹಳ ಕಠಿಣವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅದು. ರಕ್ತಸ್ರಾವ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಇದೇನು ಕೆಲಸ ಮಾಡದೇ ಇದ್ದರೂ ಸಮೇತ ಈ ಹಲಸಿನ ಎಲೆಯ ಸ್ವಾದವನ್ನು ಜಾಸ್ತಿಯಾಗಿ ಆಹಾರದಲ್ಲಿ ಬಳಸ್ತಾ ಇದ್ದರೆ ಅವರಿಗೆ ಒಳ್ಳೆಯದು, ಆ ಪೇಷಂಟಿಗೆ ಒಳ್ಳೆಯದು. ಜೊತೆಯಲ್ಲಿ ಹಲಸಿನ ಹಣ್ಣು ಸಮೇತ ಸ್ತಂಭಕ ಗುಣ ಇರೋದರಿಂದ ಇವರಿಗೆ ರಕ್ತಸ್ತಂಭಕವಾಗಿ ಕೆಲಸ ಮಾಡ್ತಕ್ಕಂಥದ್ದಿದೆ. ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇದ್ದಂಥ ಹೆಣ್ಣುಮಕ್ಕಳಲ್ಲೂ ಸಮೇತ ಈ ಹಲಸಿನ ಹಣ್ಣಿನ ಸೇವನೆಯಿಂದ ಅದು ಕಡಿಮೆ ಆಗುತ್ತೆ. ಅತಿಯಾಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದು ಅಲ್ಲದೆ ಈ ಪೈಲ್ಸ್ ಪೇಷಂಟ್ಗಳಲ್ಲೂ ಸಮೇತ ರಕ್ತಸ್ರಾವ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು. ಇದಲ್ಲದೆ ಈ ನಾನು ಹೇಳಿದ್ನಲ್ಲ, ಪ್ಲೇಟ್ಲೆಟ್ ಕೌಂಟ್ಸ್ ಕಡಿಮೆ ಇದ್ದು ರಕ್ತಸ್ರಾವ ಆಗ್ತಕ್ಕಂಥ ಪೇಷಂಟ್ಗಳಿಗೆ ಒಂದು 2 ಅಥವಾ 3 ಹಲಸಿನ ಸೊಳ್ಳೆಯನ್ನು ತಿನ್ನಿಸ್ತಕ್ಕಂಥದ್ದು ಈ ಸೀಸನಲ್ಲಿ ಭಾರಿ ಒಳ್ಳೆಯದು. ಅದೇ ರೀತಿಯಾಗಿ ಈ ಕಡುಬು ಅಂತ ಮಾಡ್ತೀವಲ್ಲ, ಈ ಕೊಟ್ಟೆ ಕಡುಬು ಹೇಗೆ ಅಂತಂದರೆ ಈ ಎಲೆಯನ್ನೇ ದೊನ್ನೆ ಥರ ಮಾಡೋವಂಥದ್ದು. ಆ ಕಡ್ಡಿನಲ್ಲಿ ಒಂದು ಇದು ಮಾಡಿ ಒಂದು ಲೋಟ ಥರ ಮಾಡಿ ಈ ಹಿಟ್ಟನ್ನು, ಕಡುಬಿನ ಹಿಟ್ಟನ್ನು ಅದರೊಳಗೆ ಹಾಕಿ ಕಡೆಗೆ ಈ ಯಾವುದು ಕಪ್ ಅಂತ ಇಡೋದಿಲ್ಲ, ಎಲೆಯನ್ನೇ ಕಪ್ ಮಾಡಿ ಸಂಪೂರ್ಣವಾಗಿ ಹಿಟ್ಟನ್ನು ಇಟ್ಟು ಕಡುಬನ್ನು ಮಾಡ್ತಕ್ಕಂಥದ್ದು. ಇದು ಬೆಂದ ನಂತರ ಏನಾಗುತ್ತೆ, ಆ ಹಿಟ್ಟು ಏನಿದೆ ಈ ಎಲೆಯ ಔಷಧ ಗುಣಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಇನ್ನೂ ಒಂದು ಹಂತದಲ್ಲಿ ಏನಂತಂದರೆ, ಈ ಸ್ಟಾರ್ಚನ್ನು ನಾವು ಅನ್ನ ಬೇಯಿಸ್ತೀವಲ್ಲ, ಬೇಯಿಸಿದ್ದೇನಾಗುತ್ತೆ, ಗಂಜಿನ ಮಾಡ್ತೀವಿ. ನಿಜವಾಗ್ಲೂ ಸಾರ ಇರ್ತಕ್ಕಂಥದ್ದು ಅದರೊಳಗೆ ಗಂಜಿನ ನಾಯಿಗೆ ಹಾಕ್ತೀವಿ, ನಾಯಿ ಗಟ್ಟಿ ಆಯಿತು, ನಾವು ಸೊಟ್ಟಗಾದ್ವಿ. ಈ ಥರದ್ದೇ ಮಾಡ್ಕೊಂಡು ಬಂದ್ವಿ. ಆದರೆ ಆ ಅನ್ನದ ರಸ ನಾವೀಗೇನು ಮಾಡ್ತಿದ್ವಿ, ಕುಕ್ಕರ್ನಲ್ಲೀಗ ಬಾಷ್ಪವಾಗಿ ಮೇಲೆ ಹೊರಟೋಗುತ್ತೆ. ಆದರೆ ಹಿಂದೆಲ್ಲ ಹಾಗಲ್ಲ, ಭತ್ತನ್ನ ಅಂತ ಮಾಡ್ತಾಯಿದ್ರು. ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ಅದಲ್ಲೇ ಬತ್ತಿಬಿಟ್ಟು ಅನ್ನವಾಗಿರುತ್ತೆ ಅಂತ, ಅದಲ್ಲೇ ಉಳಿತಿತ್ತು. ಅದು ಬಹಳ ಒಳ್ಳೆಯ ಒಂದು ಮೆಥಡ್. ಇದರೊಳಗೆ ಸಮೇತ ಆವಿಯಲ್ಲಿ ನೀರಿನಲ್ಲಿ ಇದ್ದಿದ್ದು ಬೇಯ್ತಲ್ಲ, ಬೆಂದಿದ್ದದೇನಾಯಿತು ಅದು ಅಲ್ಲೇ ಸೇರಿ ಎಲೆಗೆ ಸೇರಿ ಎಲೆಯ ಅಂಶ ಮತ್ತೆ ಅದಕ್ಕೆ ಸೇರಿ ಪುನಃ ಔಷಧಾಂಶವಾಗೇ ಉಳ್ಕೊಳ್ಳುತ್ತೆ. ಆವಿಯಾಗಿ ಹೊರಟು ಹೋಗಬಾರ್ದು ಅಷ್ಟೇ. ಇದು ಒಂದು ರೀತಿಯಂಥ ಔಷಧ. ಇನ್ನು ವೈದಿಕ ಧರ್ಮದಲ್ಲಿ ನೋಡಿದ್ರೆ ಮಾವಿನ ಕುಡಿಗೆ ಎಷ್ಟು ಬೆಲೆಯನ್ನು ಕೊಟ್ಟಿದ್ದಾರೋ ಹಲಸಿನ ಕುಡಿಗೂ ಸಮೇತ ಅಷ್ಟೇ ಬೆಲೆಯನ್ನು ಕೊಟ್ಟಿದ್ದಾರೆ. ಈ ಹೋಮ ಹವನಗಳಲ್ಲೂ ಸಮೇತ, ಪೂಜೆ ಪುನಸ್ಕಾರಗಳಲ್ಲೂ ಸಮೇತ ಹಲಸಿನ ಕುಡಿಯನ್ನು ಸಹ ಕಲಶಗಳಲ್ಲಿ ಇಡಬೇಕು ಅಂತ ಇದೆ. ಎಲ್ಲ ಈಗ ಬ್ರಹ್ಮಕಲಶ, ಕುಂಭಾಭಿಷೇಕಗಳು ಇತ್ಯಾದಿಗಳು, ಕಲಶೋತ್ಸವಗಳು ಇತ್ಯಾದಿ ನಡೀತದಲ್ಲ, ಆ ಕಲಶಗಳಲ್ಲೂ ಹಲಸಿನ ಎಲೆಗಳನ್ನು ಇಡಬೇಕು ಅಂಥೇಳಿ. ಯಾಕೆ ಅಂತಂದ್ರೆ ಪಿತ್ತ ಶಾಮಕವಾಗಿ ಸಮೇತ ಈ ಎಲೆಗಳಲ್ಲಿ ಆ ಗುಣಗಳಿದೆ. ಅದು ಅಲ್ಲದೆ ಈ ಕ್ಷೀರೀಯ ವೃಕ್ಷವಾಗಿರೋದ್ರಿಂದ ಇದರ ಎಲೆ ಜೊತೆಯಲ್ಲಿ ಕ್ಷಾರೀಯ ವೃಕ್ಷ ಯಾವುದು, ಮಾವಿನಲ್ಲಿ ಕ್ಷಾರೀಯ ಗುಣ, ಇದರೊಳಗೆ ಕ್ಷೀರೀಯ ಗುಣ, ಎಂಥ ವ್ಯತ್ಯಾಸ ನೋಡಿ. ಇವೆರಡನ್ನೂ ಸಹ ಒಂದು ಕಲಶದಲ್ಲಿಟ್ಟರೆ ಆ ಔಷಧೀಯ ಗುಣ ಆ ಕಲಶದಲ್ಲಿ ಬರುತ್ತೆ ಅನ್ನೋದಕ್ಕೆ ಪೂಜೆಗೆ ಇಡ್ತಕ್ಕಂಥ ಕಲಶದಲ್ಲಿ ಹಲಸಿನ ಎಲೆಯನ್ನು ಇಡಬೇಕು ಅಂತ. ಈ ಹೋಮದ ನಂತರ ಎಲ್ಲ ಇದಾದ ಮೇಲೆ ನಾವು ದರ್ಬೆನ ಸುಟ್ಟುಬಿಟ್ಟು ಆ ಹೋಮದ ಅಗ್ನಿಯಲ್ಲೇ ತೆಗೆದು ನಾವು ಒಂದು ಕಪ್ಪನ ಒಂದು ಇದನ್ನು ಮಾಡ್ತೀವಿ. ಅದನ್ನು ಹಣೆಗೆ ಇಟ್ಕೊಳ್ತಕ್ಕಂಥದ್ದನ್ನು ಮಾಡ್ತೀವಲ್ಲ, ಅದನ್ನು ಹಲಸಿನ ಎಲೆಗೆ ಹಚ್ಚಿ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ. ಅಂದರೆ ಹಲಸಿನ ಎಲೆಯನ್ನು ಎಲ್ಲ ಸಂದರ್ಭದಲ್ಲೂ ಇಂಥದಕ್ಕೆ ವೈದಿಕವಾಗಿ ಮತ್ತು ಔಷಧಕ್ಕಾಗಿ ಬಳಸ್ತೇವೆ. ಹಾಗೆಯೇ ಹಲಸನ್ನ ಊಟಕ್ಕಿಂತ ಮುಂಚೆ ತಿನ್ನು ಅಂತ ಕೂಡ ಹೇಳ್ತಾರೆ. ಹೌದು. ಯಾಕೆ ಅಂತಂದರೆ ಯಾರಿಗಾದರೂ ಹೊಟ್ಟೆ ದಪ್ಪ ಇದ್ದು, ಇದು ಭಾರಿ ದೊಡ್ಡ ಭಾಳಷ್ಟು ಜನರಿಗೆ ಬೇಕಾಗಿರ್ತಕ್ಕಂಥದ್ದು. ಹೊಟ್ಟೆ ದೊಡ್ಡಕ್ಕಿದ್ದು ಈ ಹೊಟ್ಟೆ ಕರಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಗುರುಗಳು, ಏನು ಮಾಡಬೇಕು ಹಾಗೀಗೆ ಅಂತಿದ್ದಂಥವ್ರಿಗೆ, ತೂಕ ಜಾಸ್ತಿ ಇದ್ದು ತೂಕನೇ ಕಡಿಮೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತಿದ್ದಂಥವ್ರಿಗೆ ಈ ಹಲಸು ಭಾಳಷ್ಟು ಒಳ್ಳೆಯದು. ಅದು ತುಂಬ ಹಣ್ಣಾಗಿರ್ತಕ್ಕಂಥ ಹಲಸನಲ್ಲ, ಸಾಮಾನ್ಯವಾಗಿ ಅರೆ ಹಣ್ಣು ಅಂತ ನಾವು ಕರಿತೀವಿ, ದೋರ ಹಣ್ಣು ಅಂತ ಕರಿತೀವಿ. ಈ ಕಡೆ ಕಾಯಿನೂ ಅಲ್ಲ, ಆ ಕಡೆ
ಹಣ್ಣು ಅಲ್ಲ, ಮಧ್ಯದ ಅರೆಬಕ್ಕೆಯನ್ನು ಅದನ್ನು ಊಟಕ್ಕಿಂತ ಮುಂಚೆ ತಗೊಂಡ್ರೆ ನಿಮ್ಗೆ ಊಟವೇ ಸೇರೋದಿಲ್ಲ. ಹಿಂದೆಲ್ಲ ಬಹಳಷ್ಟು ಜಮೀನ್ದಾರು ಈ ಬುದ್ಧಿವಂತಿಕೆ ಮಾಡ್ತಿದ್ರು. ಗದ್ದೆನಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಊಟಕ್ಕೆ ಕರಿಬೇಕು ಅನ್ನೋಷ್ಟೊತ್ತಿಗೆ ಗದ್ದೆನಲ್ಲೇ ಹಲಸಿನ ಕೊಯ್ದು ಕೊಟ್ಬಿಡೋರು. ಯಾಕೆಂತಂದ್ರೆ ಬಿದ್ದು ಬಿದ್ದು ವೇಸ್ಟ್ ಆಗ್ತಿತ್ತಲ್ಲ, ಅದನ್ನೆಲ್ಲ ಕೊಯ್ದು ತಿನ್ನಿಸ್ಬಿಟ್ರೆ ಅನ್ನ ಸ್ವಲ್ಪ ತಿಂತಾರೆ ಅಂತ, ಊಟದ ಖರ್ಚು ಕಡಿಮೆ ಆಗುತ್ತೆ ಅಂತ. ಇದರದ್ದು ಇನ್ನೊಂದು ಅರ್ಥ ಏನಂದರೆ, ಆಹಾರ ಸೇವನೆ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಇದರೊಳಗೆ ಅಂತಹ ಒಂದು ವಿಟಮಿನ್ಗಳು ಹಲಸಿನ ಹಣ್ಣಲ್ಲಿ ಸಿಕ್ಕೋದಿಲ್ಲ. ಆದರೆ ಹಲಸಿನ ಹಣ್ಣಿನ ಸಾರ ಶುಕ್ರವರ್ಧಕ, ಆಯಿತಾ. ಆದರೆ ಈ ಹಲಸಿನ ಹಣ್ಣನ್ನೇ ತಾಜಾ ಮತ್ತು ಕಚ್ಚಾ ಹಣ್ಣನ್ನು ತಿನ್ನೋದ್ರಿಂದ ಹೆಚ್ಚಿಗೆ ಹಣ್ಣಿನ ಫಲಗಳು, ಆ ಫೈಬರ್ಸ್ಗಳೇನಾಗುತ್ತೆ ಹಾಗೆ ಮಲದಲ್ಲಿ ಹೊರಟು ಹೋಗ್ತದೆ. ದೇಹಕ್ಕೆ ಹೆಚ್ಚಿಗೆ ಯಾವುದು ಫ್ಯಾಟ್ಗಳಾಗಲಿ ಅಥವಾ ಕೊಲೆಸ್ಟ್ರಾಲ್ ಆಗಲಿ ಇತ್ಯಾದಿಗಳು ಸಿಕ್ಕೋದಿಲ್ಲ. ದೇಹ ಕರಗುತ್ತೆ, ಹಾಗೆ ದೇಹ ಹೊಟ್ಟೆ ತುಂಬುತ್ತೆ, ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ, ಈ ಕಡೆಯಿಂದ ತೂಕವೂ ಜಾಸ್ತಿ ಆಗೋದಿಲ್ಲ. ಸೊ ಗುರುಜಿ, ದೇಹದ ತೂಕವನ್ನು ಇಳಿಸೋದಕ್ಕೆ ಹಲಸು ಎಷ್ಟು ಪ್ರಮುಖ ಅನ್ನೋದು ಕೂಡ ಗೊತ್ತಾಯಿತು. ಈಗ ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಹಲಸಿನ ವಿಶೇಷತೆ ಬಗ್ಗೆ ತಿಳಿಯೋಣ.